75ನೆಯ ಸೂತ್ರದಲ್ಲಿ ಪೂರ್ಣಜ್ಞಾನಿ ಮತ್ತು ಅರ್ಧಜ್ಞಾನಿ ಅಂತ ಯಾಕೆ ಹೇಳಬೇಕು ಅಂದ್ರೆ ನೇತಾತ್ಮಕ ಮತ್ತು ಸರ್ವಾತ್ಮಕ ಬೋಧಗಳು ಒಂದೇ ಪ್ರಕಾರವಾಗಿದ್ದರೂ ನೇತಾತ್ಮಕ ಉಪದೇಶವೇ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿದರು. ಅಂಥ ನೇತಾತ್ಮಕ ಬೋಧೆಯನ್ನ ಅರಿತಂತ ವ್ಯಕ್ತಿ ಆತನೇ ಪೂರ್ಣಜ್ಞಾನಿ ಅಂದಾಗ ಮತ್ತೆ ಪ್ರಶ್ನೆ ಬಂದದ, ಇಂಥ ಪೂರ್ಣವಾದ ಜ್ಞಾನಿ ಅಪೂರ್ಣವಾದಂತ ನಾಮ ಮತ್ತು ರೂಪಗಳು ಈ ಜಗತ್ತಿನಲ್ಲಿ ಉಂಟು. ನಾಮ ಮತ್ತು ರೂಪ ಇವೆರಡರಿಂದ ಕೂಡಿದ್ದೇ ಜಗತ್ತು ಅಂದಾಗ ಆ ಪೂರ್ಣ ಜ್ಞಾನಿಯು ಈ ಪ್ರಕಾರವಾಗಿ ಜಗತ್ತಿನಲ್ಲಿ ಇರುತ್ತಾನೆಯೇ? ಇರುತ್ತಾನಂದ್ರೆ ನಾನಾ ರೀತಿಯ ನಾಮರೂಪಗಳ ಪ್ರಪಂಚದಲ್ಲಿ ಪರಮಾತ್ಮನನ್ನ ಬಿಟ್ಟು ಬೇರೆ ಇಲ್ಲ ಅಂತ ತಿಳಿದುಕೊಂಡು ತನ್ನ ಆಚರಣೆಯನ್ನ ಹೇಗೆ ಮಾಡುವನು? ಮತ್ತೆ ಮಾಡ್ತಾನ ಅಂದ್ರೆ ಆ ಪೂರ್ಣಜ್ಞಾನಿಯ ದೃಷ್ಟಿಗೆ ಪರಮಾತ್ಮನನ್ನ ಬಿಟ್ಟು ಏನು ಕಾಣುವುದಿಲ್ಲವೇನು? ಯಾಕೆಂದ್ರೆ ಇಲ್ಲಿ ಅನಿತ್ಯವಾದ ಜಗತ್ತು ಉಂಟು, ನಿತ್ಯವಾದ ಪರಬ್ರಹ್ಮನು ಉಂಟು. ಪರಬ್ರಹ್ಮ ನಾನೇ ಅಂತ ತಿಳಿದುಕೊಂಡ ಪರಿಪೂರ್ಣ ಜ್ಞಾನಿಗೆ ಈ ಅನಿತ್ಯವಾದ ನಾಮರೂಪಗಳಿಂದ ಕೂಡಿದ ಜಗತ್ತು ತೋರುವುದಿಲ್ಲವೇನು? ಕಾಣ್ಬೇಕಲ್ಲಮ್ಮ. ಅಂದ್ರೆ ಇದಕ್ಕ ಸರಿಯಾದ ದೃಷ್ಟಾಂತವನ್ನ ಕೊಟ್ಟು ನನಗೆ ಹೇಳ್ರಿ ಎನ್ನುವ ಅಭಿಪ್ರಾಯದಲ್ಲಿ ಆ ಉತ್ತರ ಸಮಾಧಾನವನ್ನ ಕೊಡುವುದಕ್ಕಾಗಿ ಗ್ರಂಥಕರ್ತರು ಅದ್ಭುತವಾದ ದೃಷ್ಟಾಂತವನ್ನು ಕೊಡ್ತಾರೆ. ಜ್ಞಾನಿ ಪರಮಾತ್ಮನನ್ನ ಬಿಟ್ಟು ಮತ್ತೇನು ನೋಡುವುದಿಲ್ಲ. ಪರಮಾತ್ಮನನ್ನ ಬಿಟ್ಟು ಮತ್ತೆ ಯಾವುದನ್ನು ಆತ ನೋಡುವುದಿಲ್ಲ. ಹೇಗೆ ಅಂದ್ರೆ ಗೂಢಕೃತ ಕರಕ ಆಮ್ಲ ನಿಂಬ ರಂಭಂ ಸುಖಯತಿ ಭಿನ್ನ ರುಚಿ ಯಥಾ ನ ಭೋಕ್ತೆ ನದಿಶತಿ ಚಿತ್ ಅನನ್ಯ ಚೈತ್ಯ ಕೃತ್ಸನ್ನಂ ವಿವಿಧ ವಿಕಲ್ಪಂ ಮತಿಂ ತಪ ಆತ್ಮಯೋಕ್ತ್ರೇ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಅರ್ಥಾತ್ ಜಗತ್ತಿನಲ್ಲಿ ವಿಚಾರವನ್ನ ಮಾಡಿ ನೋಡಿದಾಗ ಒಂದು ಯಾವ ಮೊದಲು ಗುಡಕೃತ ಅಂದ, ಗುಡ ಅಂದ್ರೆ ಬೆಲ್ಲ, ಸಂಸ್ಕೃತದಲ್ಲಿ ಗುಡ ಅಂತ ಕರೀತಾರೆ. ಕೃತ ಅಂದ್ರೆ ಮಾಡಿದ್ದು ಅಂತ. ಮತ್ ಏನ ಮಾಡ್ಯಾರ ಅಂದ್ರೆ ಕರಕ ಅಂತ ಸಂಸ್ಕೃತದಲ್ಲಿ ದಾಳಿಂಬೆ ಹಣ್ಣು ಅಂತ ಕನ್ನಡದಲ್ಲಿ, ಆಮ್ಲ ಅಂತ ಹುಣಸೆ ಹಣ್ಣು ಕನ್ನಡದಲ್ಲಿ ಹುಣಸೆ ಹಣ್ಣು, ನಿಂಬ ಅಂದ್ರೆ ಸಂಸ್ಕೃತ, ಕನ್ನಡದಲ್ಲಿ ಬೇವಿನ ಹಣ್ಣು, ರಂಭಂ ಅಂತ ಸಂಸ್ಕೃತ, ಬಾಳೆಹಣ್ಣು ಅಂತ ಕನ್ನಡ, ಭೋಕ್ತ್ರೆ ಅಂತ ಸಂಸ್ಕೃತ, ತಿನ್ನುವುದು ಅಂತ ಕನ್ನಡ. ಈ ರೀತಿಯಾಗಿ ಒಂದೇ ಬೆಲ್ಲದಿಂದ ತಯಾರಿಸಲ್ಪಟ್ಟ ದಾಳಿಂಬರೆ ಹಣ್ಣು ಇರಲಿ, ಹುಣಸೆ ಹಣ್ಣು, ಬೇವಿನ ಹಣ್ಣು, ಬಾಳೆಯ ಹಣ್ಣು ಮುಂತಾದ ಹಣ್ಣುಗಳು ನಾಮ ರೂಪಗಳಿಂದ ಬೇರೆ ಬೇರೆಯಾಗಿ ಇದ್ದುವು.
ಕಾರಣೇನಮ್ಮ ದಾಳಿಂಬೆ ಹಣ್ಣೇ ಬೇರೆ, ಹೌದು. ಹುಣಸೆ ಹಣ್ಣೆ ಬೇರೆ, ಬೇವಿನ ಹಣ್ಣೆ ಬೇರೆ, ಬಾಳೆಹಣ್ಣೆ ಬೇರೆ. ಹೌದು. ಹೇಗೆ ಬೇರೆ ಅಂದ್ರೆ ಅವುಗಳ ನಾಮ ಮತ್ತು ರೂಪ. ದಾಳಿಂಬೆ ಹಣ್ಣಿನ ರೂಪವೇ ಬೇರೆ, ಹುಣಸೆ ಹಣ್ಣಿನ ರೂಪವೇ ಬೇರೆ, ಬೇವಿನ ಹಣ್ಣಿನ ರೂಪವೇ ಬೇರೆ. ಆದರೂ ಕೂಡ ಇವೆಲ್ಲವೂ ಯಾವುದರಿಂದ ತಯಾರಾಗಿದೆ ಅಂದ್ರೆ ಬೆಲ್ಲದಿಂದ. ಬೆಲ್ಲವನ್ನ ಕಾಯಿಸಿ ಪಾಕವನ್ನ ಮಾಡಿ ಆ ಪಾಕದಿಂದ ತಯಾರಿಸಲ್ಪಟ್ಟ ಅನಂತ ಆಕಾರದ ಹಣ್ಣುಗಳು ಉಂಟು. ಆ ಹಣ್ಣಿಗೆ ರುಚಿ ಕೂಡ ಬೇರೆ ಬೇರೆ ಉಂಟು. ದಾಳಿಂಬೆ ಹಣ್ಣಿನ ರುಚಿನೇ ಬೇರೆ, ಬಾಳೆಹಣ್ಣಿನ ರುಚಿನೇ ಬೇರೆ. ಎಲ್ಲಾ ಬೇರೆ ಬೇರೆ ಆಗಿದ್ದರೂ ಕೂಡ ಅವುಗಳನ್ನು ತಿನ್ನುವನ ನಾಲಿಗೆ ಸ್ವಾದವು ಸಿಹಿಯಾಗಿದಂತೆ ಅವನಿಗೆ ನಮ್ಮ ರುಚಿ ಏನಾಗ್ತದ ಸಿಹಿ. ಯಾಕಂದ್ರೆ ಹುಣಸೆ ಹಣ್ಣಿನ ಆಕಾರ ಅದ, ಆದ್ರೆ ಅದ್ರೊಳಗೆ ಸಿಹಿ ಅದ. ಬೇವಿನ ಹಣ್ಣಿನ ಆಕಾರ ಅದ, ಅದ್ರೊಳಗೆ ಸಿಹಿ ಅದ. ಬಾಳೆಹಣ್ಣಿನ ಆಕಾರ ಅದ, ಸಿಹಿ ಅದ. ಹೀಗೆ ಪರಮಾತ್ಮನ ಹೊರತು ಮತ್ತೇನು ಇರುವುದಿಲ್ಲೆಂಬ ತಿಳುವಳಿಕೆ ಅಳವಟ್ಟ ಪೂರ್ಣ ಜ್ಞಾನಿಯ ದೃಷ್ಟಿಗೆ. ಪರಮಾತ್ಮನ ಹೊರತು ಮತ್ತೇನು ಇರುವುದಿಲ್ಲ. ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಆ ಪರಬ್ರಹ್ಮ ಪರಿಪೂರ್ಣವಾಗಿದೆ, ಪರಬ್ರಹ್ಮ ನಿತ್ಯವಾಗಿದೆ, ಪರಬ್ರಹ್ಮ ಆನಂದ ಸ್ವರೂಪವಾಗಿದೆ ಅಂತ ತಿಳಿದುಕೊಂಡಂತ ಜ್ಞಾನಿಗೆ ಪೂರ್ಣ ಜ್ಞಾನಿ ಅಂತ ಹೆಸರು. ಅವನ ದೃಷ್ಟಿಗೆ ಅವನು ನೋಡಿದಾಗ ಬಗೆ ಬಗೆಯ ನಾಮರೂಪಗಳನ್ನು ಹಿಡಿದುಕೊಂಡು ಜಗತ್ ಪದಾರ್ಥಗಳು ಯಾವುವೂ ತೋರುವುದಿಲ್ಲ ಎಂಬುದಕ್ಕೆ ನಾನಾ ರೀತಿಯ 84 ಲಕ್ಷ ಜೀವ ರಾಶಿಗಳ ದೇಹ ಬೇರೆ 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 ಬೇರೆ, ಅದರ ಹೆಸರು ಕೂಡ ಬೇರೆ 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 ಬೇರೆ. ಇಷ್ಟೆಲ್ಲ ತೋರಿದರೂ ಕೂಡ ಪೂರ್ಣ ಜ್ಞಾನಿಗೆ ಜಗತ್ತಿನ ಪದಾರ್ಥಗಳು ಯಾವುವೂ ತೋರುವುದಿಲ್ಲ. ಹೇಗೆ ಅಂದ್ರೆ ಸರ್ವರ ಬುದ್ಧಿಗೆ ಹೊಳೆಯುವಂತೆ ಇಲ್ಲಿ ಸಿಹಿಯಾದ ಸ್ವಾನುಭವ ಉದಾಹರಣೆಯನ್ನು ತಿಳಿಸುತ್ತಲಿದ್ದಾರೆ. ಸರ್ವೇ ಸಾಮಾನ್ಯವಾದ ಜನಗಳಿಗೂ ಕೂಡ ತಿಳಿಯುವಂತ ಒಂದು ದೃಷ್ಟಾಂತವನ್ನ ಹೇಳುತ್ತಾರೆ. ಬೆಲ್ಲ ಅಥವಾ ಸಕ್ಕರೆ ಪಾಕದಲ್ಲಿ ಬೆಲ್ಲದ ಪಾಕನು ಮಾಡಬಹುದು ಅಥವಾ ಸಕ್ಕರೆ ಪಾಕನು ಮಾಡಬಹುದು. ಆ ಪಾಕದಲ್ಲಿ ಹಸರು, ಹಳದಿ, ಕೆಂಪು ಮುಂತಾದ ಬಣ್ಣದ ಪುಡಿಯನ್ನು ಸೇರಿಸಿದಾಗ ಎಲ್ಲಮ್ಮ ಆ ಪಾಕದಲ್ಲಿ ಯಾವುದು ಬಣ್ಣವನ್ನ ಸೇರಿಸಿದಾಗ ಆ ಬಾಳೆಯ ಹಣ್ಣಿನ ಬಣ್ಣ ಸೇರಿಸಿದಾಗ ಬಾಳೆ ಹಣ್ಣಾಗ್ತದ. ಹಳದಿ, ಕೆಂಪು ಮುಂತಾದ ಬಣ್ಣದ ಪುಡಿಗಳನ್ನ ಸೇರಿಸಿ ಅದರ ಒಂದು ರೂಪವನ್ನು ಮಾಡ್ತಾರೆ. ಸಕ್ಕರೆಯ ಪಾಕದ್ದೇ ಒಂದು ರೂಪ, ಬೆಲ್ಲದ ಪಾಕದಿಂದ ಒಂದು ರೂಪ ಮಾಡಿದಾಗ ಅವೆಲ್ಲವೂ ಕೂಡ ಬಾಳೆ, ದಾಳಿಂಬೆ, ಹುಣಸೆ ಅಂತ ನಮಗ್ ಗೊತ್ತಾಗ್ತದೆ.
ಅವೆಲ್ಲವನ್ನ ತಯಾರಿಸಿ ಒಬ್ಬ ವ್ಯಾಪಾರಿಸ್ತ ಬಾಲಕರಿಗಾಗಿ ಸಂತೆಯಲ್ಲೂ, ದೊಡ್ಡವರಿಗಾಗಿ ಜಾತ್ರೆಯಲ್ಲೂ ಇವೆಲ್ಲ ವ್ಯಾಪಾರವನ್ನ ಮಾಡುವುದು ಉಂಟು. ಅವುಗಳನ್ನ ಸಂತೆಯಲ್ಲಿ ನೋಡಿದ ಬಾಲಕರು, ಜಾತ್ರೆಯಲ್ಲಿ ನೋಡಿದಂತ ಯುವಕರು ಅವುಗಳನ್ನ ತೆಗೆದುಕೊಂಡು ಅವರೆಲ್ಲರೂ ತಿನ್ನುತ್ತಾರೆ. ಬಾಲಕನು ತಿಂತಾನ, ಯುವಕರು ತಿಂತಾರ. ಆದರೆ ಆ ಹಣ್ಣುಗಳು ಬಣ್ಣದಿಂದಲೂ, ನಾಮದಿಂದಲೂ, ರೂಪದಿಂದಲೂ ಭಿನ್ನ, ಅಂದ್ರೆ ಬೇರೆ ಬೇರೆಯಾಗಿ ತೋರಿದರು. ಅವು ತೋರ್ತವಿಲ್ಲ ಬೇರೆ ಬೇರೆ ಆಗಿ. ಅವ್ರ ಹೆಸರು ಬೇರೆ ಅವ, ರೂಪ ಬೇರೆ ಅದ, ಆಕಾರ ಬೇರೆ ಅದ. ದಾಳಿಂಬೆ ಆಕಾರ ಬೇರೆ, ಬಾಳೆಹಣ್ಣಿನ ಆಕಾರ ಬೇರೆ. ಹೀಗೆ ಹಲವು ವಸ್ತುಗಳು ಬೇರೆ ಬೇರೆಯಾಗಿ ತೋರುವುದು ಉಂಟು. ಆದರೆ ಅವುಗಳ ತಿಂದಂತ ಬಾಲಕನ ಸ್ವಾದ ಅಂದ್ರೆ ರುಚಿ, ಜಾತ್ರೆಯಲ್ಲಿ ತೆಗೆದುಕೊಳ್ಳುವ ಯುವಕನ ನಾಲಿಗೆಯ ರುಚಿಯಲ್ಲಿ ಸಿಹಿ ಒಂದೇ ತೋರುವುದಾಗಲಿ ಮತ್ತೇನು ತೋರುವುದಿಲ್ಲ. ಏನ್ ತೋರ್ತಾವಮ್ಮ? ಸಿಹಿ ಒಂದೇ, ಮತ್ತೆ ಏನ್ ತೋರಂಗಿಲ್ಲ. ಎಲ್ಲಿ? ನಾಲಿಗೆ, ಕಣ್ಣಿಗೆ ಬೇರೆ ಬೇರೆಯಾಗಿ ತೋರ್ತಾವ, ನಾಲಿಗೆಗೆ ಮಾತ್ರ ಒಂದೇ ಪ್ರಕಾರವಾದ ಸಿಹಿಯ ಸ್ವಾದವನ್ನೇ ಕೊಡ್ತಾವ. ಆ ಸಿಹಿಯನ್ನ ಬಿಟ್ಟು ಮತ್ತೇನು ತೋರುವುದಿಲ್ಲ, ಮತ್ತೇನು ತೋರುವುದಿಲ್ಲ. ಕಹಿ ತೋರಂಗಿಲ್ಲ, ಇನ್ನೊಂದು ತೋರಂಗಿಲ್ಲ, ಇನ್ನೊಂದು ತೋರಂಗಿಲ್ಲ. ಕಾರಣ ವಿಚಾರ ಮಾಡಿ ನೋಡಿದರೆ ಆ ಹಣ್ಣುಗಳಲ್ಲಿ ಹುಣಸೆ ಹಣ್ಣಾದ, ಹುಳಿಯಾದ, ಬೇವಿನ ಹಣ್ಣಾದ, ಕಹಿಯಾದ, ದಾಳಿಂಬೆ ಹಣ್ಣಾದ, ಅದರಲ್ಲೊಂದು ಮಧುರ ಆದ. ಆದರೂ ಕೂಡ ಇವ್ಯಾವು ತೋರದಿಲ್ಲ ನೋಡ್ರಿ. ಹುಳಿ ತೋರಂಗಿಲ್ಲ, ಕಹಿ ತೋರಂಗಿಲ್ಲ, ಇನ್ನೊಂದು ರುಚಿ ತೋರಂಗಿಲ್ಲ. ಅದು ಒಂದೇ ಒಂದು ಸಕ್ಕರೆ ಒಂದೇ ಆಗಿದೆ. ಸಕ್ಕರೆಯ ರುಚಿ, ಬೆಲ್ಲದ ರುಚಿ ಮಾತ್ರ ಇದೆ. ಆ ಸಕ್ಕರೆಯ ವಿವರ್ತವೇ ಹಣ್ಣುಗಳ ರೂಪದಿಂದ ಗೋಚರಿಸುತ್ತದೆ. ಹಣ್ಣು ಎದರಿಂದ ಆಗ್ಯದಮ್ಮೀಗ? ಸಕ್ಕರೆ ಅಥವಾ ಬೆಲ್ಲದಿಂದ ವಿವರ್ತನೆ ಅಂದ್ರೆ ತನ್ನ ಮೂಲವನ್ನ ಹಿಡಿದುಕೊಂಡೇ ಇನ್ನೊಂದು ವಸ್ತು ಆಗಿ ತೋರುವುದೇ ವಿವರ್ತ ಅಂತ. ಇದು ಪರಿಣಾಮವಾದಲ್ಲ, ಆರಂಭವಾದಲ್ಲ. ಆರಂಭವಾದಂದ್ರೆ ಸಕ್ಕರೆಯ ಪಾಕ ಆಗೋದಕ್ಕಿಂತ ಮುಂಚೆ ಸಿಹಿ ಇತ್ತು, ಬೆಲ್ಲ ಪಾಕ ಆಗುವುದಕ್ಕಿಂತ ಮುಂಚೆ ಸಿಹಿ ಇತ್ತು ಅಂದ್ರೆ ಇದಕ್ಕೆ ಆರಂಭವಾದ ಶಾಸ್ತ್ರ ಹೇಳ್ತಾವ. ಆರಂಭದಲ್ಲಿ ಮೂಲ ತನ್ನ ಗುಣ ಇತ್ತು, ಅದು ಪಾಕ ಆದಾಗ ಅದು ಬಿಟ್ಟಿತ್ತು ಅಂತ ಹೇಳ್ಬೇಕಾಗ್ತದ. ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಿರಬೇಕಲ್ಲಮ್ಮ. ಅದರಂತೆ ಆ ಸಕ್ಕರೆಯ ವಿವರ್ತವೇ ಹಣ್ಣುಗಳ ರೂಪದಿಂದ ಗೋಚರಿಸುತ್ತದೆ. ಆ ವಿವರ್ತ ರೂಪದಿಂದ ಪಾಕ ಆಗ್ಯದ, ಅದರ ಕೂಡ ಸಿಹಿಯಾದ, ಪಾಕದಿಂದ ಇನ್ನೊಂದು ಆಕಾರ ರೂಪ ಆಗ್ಯದ, ಅದರಲ್ಲಿ ಕೂಡ ಸಿಹಿನೇ ಆದ. ಅಂದರೆ ತನ್ನ ಮೂಲವನ್ನ ಬಿಟ್ಟು ಆ ವಸ್ತುಗಳಲ್ಲಿ ಬೇರೊಂದು ಹೇಗೆ ಇಲ್ಲವೋ ಆ ಪ್ರಕಾರ ಇಲ್ಲಿ ಕೂಡ ಆ ಹಣ್ಣುಗಳೆಲ್ಲವೂ ಮಿಥ್ಯಾ ಆಕಾರಗಳು.
ಹಣ್ಣು ಮಿಥ್ಯ ಅವನು ನಮ್ಮೆಲ್ಲ. ಹುಣಸೆ ಹಣ್ಣು ಮಿಥ್ಯ ಅದ, ದಾಳಿಂಬರಿ ಮಿಥ್ಯ ಅದ, ಬೇವು ಮಿಥ್ಯ ಅದ, ಅಥವಾ ಬಾಳೆ ಮಿಥ್ಯ ಅದ, ದ್ರಾಕ್ಷಿ ಮಾಡ್ತಾರ ಅದು ಮಿಥ್ಯ ಅದ, ಸೀತಾಫಲ ಮಾಡ್ತಾರ ಅದು ಮಿಥ್ಯ ಅದ. ಇನ್ನೂ ಹಲವು ಫಲಗಳನ್ನ ಮಾಡಿದಾಗ ಅವೆಲ್ಲವೂ ಮಿಥ್ಯ ಅಂತ, ಸುಳ್ಳು. ಮತ್ತೆ ಯಾವುದು ಸತ್ಯಂ ಅಂದ್ರೆ ಅವುಗಳಲ್ಲಿ ಇರುವ ಸಕ್ಕರೆ ಅಥವಾ ಬೆಲ್ಲವೊಂದೇ ಸತ್ಯವಾದದ್ದು. ಅಷ್ಟಲ್ಲದೆ ಎತ್ತ ನೋಡಿದರೂ ಸಕ್ಕರೆ ಒಂದೇ ಇರುವುದಾಗಲಿ ಮತ್ತೇನು ಇರುವುದಿಲ್ಲ. ಅಲ್ಲಿ ಯಾವ ಬಾಳೆಹಣ್ಣನ್ನ ಮೊದಲಿಂದ ನೋಡಿದ್ರು ಕೂಡ ಸಕ್ಕರೆ ಅದ, ಆದರೆ ಅದರ ಮೇಲೆ ಎಲೆ ಇಲ್ಲ ಅಂತ. ಹುಣಸೆ ಹಣ್ಣು ನೋಡಿದಾಗ ಹುಣಸೆಯ ರೂಪ ಅದ ವಿನ ಅದರೊಳಗೆ ಸಿಹಿನೇ ಅದ. ಎಲ್ಲಿ ನೋಡಿದರೂ ಮುಟ್ಟಿದರೂ ಸಿಹಿನೇ ಆದ ವಿನ ನಾಮರೂಪಗಳು ಎಲ್ಲಿ ಹುಡುಕಿದರೂ ಕೂಡ ಸಿಗೋದಿಲ್ಲ. ಹೌದಿಲ್ಲ? ಯಾಕಂದ್ರೆ ಅದರಲ್ಲಿ ಬೇರೆಯಾಗಿದ್ರೆ ಹುಡುಕಿದ್ರೆ ಸಿಗುತ್ತಿದ್ದು. ಸಕ್ಕರೆಯಿಂದ ಗೌರಿ ಹುಣ್ಣಿಮೆ ಅಂತ ಹೆಣ್ಣು ಮಕ್ಕಳಿಗೆ ಬಹಳ ಪರಿಚಯ. ಮತ್ತು ಸೀಗೆ ಹುಣ್ಣಿಮೆ, ಗೌರಿ ಹುಣ್ಣಿಮೆ ಅಂತ ಕರೀತಾರೆ. ಅವಾಗ ಹಳ್ಳಿಗಳಲ್ಲಿ ದೊಡ್ಡ ಹಬ್ಬ ಅಂದ್ರೆ ಈ ಗೌರಿ ಹುಣ್ಣಿಮೆ ಅಥವಾ ಸೀಗೆ ಹುಣ್ಣಿಮೆ. ನಾವು ಚಿಕ್ಕವರಿರುವಾಗ ಸ್ವಾಮಿಗಳ ಅಥವಾ ಜಂಗಮರು ಅನ್ನುವಂತ ಮನೆಯಲ್ಲಿ ಆ ಗೌರಿ ಮತ್ತು ಕೂಡಿಸ್ತಿದ್ರು, ಗೌರಿಯನ್ನ ಕೂಡಿಸ್ತಿದ್ರು. ಅವಾಗ ಊರು ಜನ ಎಲ್ಲರೂ ನೈವೇದ್ಯವನ್ನ ಮಾಡಿಕೊಂಡು ಹೋಗಿ ಅಲ್ಲಿ ಪೂಜೆಯನ್ನ ಮಾಡಿ ನಾವು ತೆಗೆದುಕೊಂಡು ಹೋದಂತ ನೈವೇದ್ಯ ರೂಪದ ಕೆಲವು ವಸ್ತುಗಳನ್ನ ಅಲ್ಲಿ ಇಟ್ಟು ಆಮೇಲೆ ಮನೆಗೆ ಬಂದು ಎಲ್ಲರೂ ಒಟ್ಟುಗೂಡಿ ಮಾಡಿದ ಪದಾರ್ಥಗಳನ್ನ ಸಂತೋಷವಾಗಿ ತಿಂತಿದ್ವಿ. ನಮಗೆ ಗಂಡ ಮಕ್ಕಳು ಅಂತ ಊರಿದ್ರೆ ಗುದ್ದಿಲಿ ಅಂತ ಮಾಡಿಕೊಡ್ತಿದ್ರು, ಹೆಣ್ಮಕ್ಳಿಗೆ ಆರತಿ ಅಂತ ಮಾಡ್ತಿದ್ರು. ಆ ಆರತಿಯಲ್ಲಿ ಸಾಮಾನುಗಳನ್ನ ತರ್ತಿದ್ರು. ನಾನಾ ದೇವತೆಗಳ ಪ್ರಾಣಿಗಳ ಅನಂತ ರೀತಿಯ ಗೊಂಬೆ ಆಕಾರದ ವಸ್ತುಗಳನ್ನ ಇಡ್ತಿದ್ರು. ಅವೆಲ್ಲವೂ ಎದರಿಂದ ಆಗಿದ್ದವು ಅಂದ್ರೆ ಸಕ್ಕರೆಯ ಗೊಂಬೆಗಳನ್ನು. ಸಕ್ಕರೆ ಗೊಂಬೆ ಅಂತ ಹೇಳಿ ಮಾರಾಟಕ್ಕೆ ಬರ್ತಿದ್ರಮ್ಮ ಅವಾಗ. ಆ ವಿಶೇಷವಾದ ಹಬ್ಬ ಅಷ್ಟೇ, ಬೇರೆ ದಿನದಾಗ ಇರ್ತಿದ್ದಿಲ್ಲ. ಅವರೆಲ್ಲ ಕೆಜಿ ಅರ್ಧ ಕೆಜಿ ತಗೊಂಡು ಆ ಗೌರಿ ಹಬ್ಬವನ್ನ ಬಹು ವಿಜೃಂಭಣೆಯಿಂದ ಮಾಡ್ತಿದ್ರು. ನಮ್ಮ ಕೈಯಲ್ಲಿ ಗುದ್ದಿಲಿ ಅಂತ ಕೊಡ್ತಿದ್ರು. ಸಣ್ಣ ಹುಡುಗರ ಲೆಕ್ಕ ಹೇಳೋದ್ ನಾನು. ಅದರೊಳಗ ಸ್ವಲ್ಪ ದೀಪವನ್ನು ಹಚ್ಚಿ ಕೈಯಲ್ಲಿ ಹಿಡಿದುಕೊಂಡೇ ಹೋಗೋರು ನಾವು. ಮತ್ತ ಆ ಸಮಯದಲ್ಲೇ ಕ್ಷಣದಲ್ಲೇ ನಮ್ಮ ಬಾಯಲ್ಲಿ ನೀರು ಉಡ್ತಿತ್ತು, ನೀರು ಬರ್ತಿತ್ತು. ಯಾಕಂದ್ರೆ ಅದು ತಿನ್ಬೇಕಂತ. ಯಾಕೆ ತಿಂತೀವಿ ಅಂದ್ರೆ ಅದು ಶೇಂಗಾ ಮತ್ತು ಬೆಲ್ಲವನ್ನು ಕುಟ್ಟಿ ತಯಾರಿ ಮಾಡಿದಂತ ಗುದ್ದಿಲ್ಲ. ಅದು ಶೇಂಗಾ ಕುಟ್ಟದಮ್ಮ, ಬೆಲ್ಲ ಹಾಕಿ ಬಾಳ ಹದ ಮಾಡಿ ಶೇಂಗಿನಿಂದ ತಯಾರಾಗಲಿ ಅಥವಾ ಎಳ್ಳಿನಿಂದ ತಯಾರಾಗಲಿ, ನಾವು ಯಾವಾಗ ಹೋದೆವು, ಯಾವಾಗ ಪೂಜೆ ಆದಿತ್ತು, ಯಾವಾಗ ತಿಂತೀವಿ ಅಂತ ಆಸೆ ಆಗ್ತದೆ. ಕಾರಣ ಏನು? ಅದು ನಿಜವಾದ ಗುದ್ದಿಲೆ ಅಲ್ಲವೇ ಅಲ್ಲ, ಅದು ಸಿಹಿಯಾದ ಗುದ್ದಿಲೆ ಅಂತ. ಆ ಕಾರಣದಿಂದ ಅಲ್ಲಿ ಮತ್ತೇನು ಇರುವುದಿಲ್ಲ.
ಯಾವ ದೇವ್ರಿಲ್ಲ, ದೇವತಾ ಮೂರ್ತಿ ಇಲ್ಲ, ಪ್ರಣತಿ ಇಲ್ಲ, ಗುದ್ದಲಿಲ್ಲ. ಇರುವುದೆಲ್ಲವೂ ಸಿಹಿ ಸಿಹಿ ಸಿಹಿ. ಇದರಂತೆ ಹಣ್ಣುಗಳಂತಿರುವ ಜಗತ್ ಪದಾರ್ಥಗಳು. ಇಲ್ಲಿ ದೃಷ್ಟಾಂತ ಆದ್ಮೇಲೆ ದ್ರಷ್ಟಾಂತ ಏನಂದ್ರೆ ಜಗತ್ತಿನಲ್ಲಿ ತೋರುವಂತ ಎಲ್ಲಾ ಜೀವಿಗಳು, ಎಲ್ಲಾ ಪದಾರ್ಥಗಳು, ಎಲ್ಲಾ ವಸ್ತುಗಳು ನಾಮರೂಪಗಳಿಂದ ಬೇರೆ ಬೇರೆಯಾಗಿ ತೋರಿ ಬಂದರು. ಇವೇನ್ ತೋರ್ತಾವಮ್ಮ? ನಾಮ ಮತ್ತು ರೂಪದಿಂದ. ಈ ಭೇದದಿಂದ ನಾಮರೂಪ ತೋರುತ್ತಾವೆ ವಿನಃ ಅವೆಲ್ಲವೂ ಕೂಡ ಅಸ್ಥಿಭಾತಿ ಪ್ರಿಯವಾಗದಂತ ಚಿತ್ ಸ್ವರೂಪವಾಗಿಯೇ ಇರುತ್ತವೆ. ಅವೆಲ್ಲ ಬೆಲ್ಲದ ಸ್ವರೂಪ ಆಗಿದ್ದಂತೆ ಎಲ್ಲವೂ ಬ್ರಹ್ಮ ಸ್ವರೂಪ ಆಗಿದ್ದಾವ, ಆತ್ಮ ಸ್ವರೂಪವಾಗಿ ಇದ್ದಾವಂತ. ಏಕೆಂದರೆ ಬಿಡಿ ಬಿಡಿಯಾಗಿ ಕಲ್ಪಿತ ಆಕಾರವಾಗಿ ತೋರುವ ಪದಾರ್ಥಗಳು ಎಲ್ಲವೂ ಚಿದ್ವಿವರ್ತಗಳಾಗಿವೆ. ಚಿದ್ವಿವರ್ತ ಅಂದ್ರೆ ಮಣ್ಣಿನ ವಿವರ್ತವೇ ಮಡಿಕೆ ಆದಂಗೆ, ಬಂಗಾರದ ವಿವಾರ್ಥವೇ ಆಭರಣವಾದಂಗೆ, ಸಿಹಿಯ ವಿವಾರ್ಥವೇ ಸಾಮಾನುಗಳಾದಂಗೆ, ಆತ್ಮನ ವಿವಾರ್ಥವೇ ಜಗತ್ತು ಅಂತ. ಅಂದ್ರೆ ಏನಾಯ್ತಮ್ಮ? ಆ ಸ್ವರೂಪನೇ ಆದಂತ ಅರ್ಥ ಆಯ್ತಲ್ಲ. ಅದಕ್ಕೆ ಕಲ್ಪಿತ ಆಕಾರವಾಗಿ ತೋರುವ ಪದಾರ್ಥಗಳೆಲ್ಲವೂ ಚಿದ್ವರ್ತಗಳಾಗಿವೆ. ಎಲ್ಲವೂ ಮಣ್ಣಿನ ಸ್ವರೂಪನೇ, ಎಲ್ಲವೂ ಬಂಗಾರದ ಸ್ವರೂಪನೇ, ಎಲ್ಲವೂ ಬ್ರಹ್ಮ ಸ್ವರೂಪನೇ ಅಂದಾಗ ಜ್ಞಾನಕ್ಕೆ ಸಕ್ಕರೆಗೆ ಅನ್ಯವಾಗಿ ಹಣ್ಣುಗಳು ಇಲ್ಲದಿರುವಂತೆ ಜ್ಞಾನಕ್ಕೆ ಬೇರೆಯಾಗಿ ಜ್ಞೇಯ ವಸ್ತುಗಳೇ ಇಲ್ಲ ಅಂತ. ತನ್ನ ಸ್ವರೂಪವೇ ಆದ. ಅದಕ್ಕೆ ಅಂದ್ರೆ ಜ್ಞಾನವನ್ನ ಬಿಟ್ಟು ಬೇರೆ ಇಲ್ಲ, ಅದು ಜ್ಞಾನನೇ ಇದೆ ಅಂತ. ಜ್ಞಾನ ಅಂದ್ರೆ ಯಾವುದಮ್ಮ ಅಂದ್ರೆ ಅದು ಅಭೇದ ದರ್ಶನ ಜ್ಞಾನ. ಮೂರು ಕಾಲದಲ್ಲಿ, ಮೂರು ಶರೀರದಲ್ಲಿ, ಮೂರು ಅವಸ್ಥೆಗಳಲ್ಲಿ, ಜನನದಲ್ಲಿ ಮತ್ತು ಮರಣದಲ್ಲಿ, ಮಧ್ಯ ಪ್ರಪಂಚ ವ್ಯವಹಾರ ಮಾಡುವಲ್ಲಿ, ಎಲ್ಲವನ್ನ ಬಾಲ್ಯದಲ್ಲಿ, ಯೌವನದಲ್ಲಿ, ಮುಪ್ಪಾವಸ್ಥೆಯಲ್ಲಿ ಕೂಡ ಇರುವಂತ ವಸ್ತುವೇ ಜ್ಞಾನ. ಆ ಇರುವಂತ ವಸ್ತುವೇ ಪರಬ್ರಹ್ಮ, ಆ ಇರುವಂತ ವಸ್ತುವೇ ಪರಮಾತ್ಮ. ಈ ರೀತಿ ಹಣ್ಣುಗಳ ದೃಷ್ಟಿಯನ್ನು ತೆಗೆದರೆ ಬರೇ ಸಕ್ಕರೆ ಉಳಿತದ ನೋಡ್ರಿ. ಏನ್ ನೋಡೋದು ಅದ್ರಾಗ ಅಂದ್ರೆ ಏನಿಲ್ಲ, ಬರೀ ದೃಷ್ಟಿ ತೆಗೆದ. ಹಣ್ಣುಗಳ ದೃಷ್ಟಿ ಅದನ್ನ ತೆಗೆದ್ರೆ ಬರೀ ಜ್ಞಾನವೇ ಅಂದ್ರೆ ಚಿದ್ರೂಪವೇ ಉಳಿಯುತ್ತದೆ. ಚಿದ್ರೂಪನೇ ಅದಲ್ರಿ ಕಾರಣ. ಸಕ್ಕರೆಯ ಹಣ್ಣುಗಳು ಬೇರೆ ಬೇರೆ ಆಗಿದ್ದರು, ಸಕ್ಕರೆಯ ಹಣ್ಣುಗಳು ಬೇರೆ ಬೇರೆ ಅಲ್ಲಮ್ಮ. ಆದರೆ ನಾಲಿಗೆಯ ಸಿಹಿ ಒಂದನ್ನೇ ಲಕ್ಷಿಸುವಂತೆ. ನಾಲಿಗೆ ಅಂತ ಮೊದಲೇ ಹೇಳಿ ನಾನು, ಕಣ್ಣುಗಳಿಗೆ ಬೇರೆಯಾಗಿದ್ದು ಬೇರೆ ಬೇರೆ ಅಂತ ಗೋಚರವಾದರೂ ನಾಲಿಗೆಗೆ ಮಾತ್ರ ಒಂದೇ ಪ್ರಕಾರದ ಸಿಹಿ ಗೊತ್ತಾಗ್ತದೆ. ಅವಕ್ಕ ನಾಮರೂಪ ಗೊತ್ತಾಗಲ್ಲ, ಅಸ್ಥಿಭಾತಿ ಪ್ರಿಯವಾದ ಸಕ್ಕರೆ ಗೊತ್ತಾಗ್ತದೆ ನಾಲಿಗೆ. ಅದು ನಾಲಿಗೆ ಹೇಗೆ ಸಿಹಿಯಿಂದನ್ನೇ ಲಕ್ಷ್ಯ ಇಡ್ತದಲ್ಲ ನಾಲಿಗೆ. ನೀವು
ಸಣ್ಣಿದ್ದೆ, ನೀ ದಾಳಿಂಬರಿದ್ದಿ, ನೀನು ಅದು ಇದ್ದಿ, ಕಹಿ ಇದ್ದಿ, ಬೇವಿದ್ದಿ, ಬಾಳೆ ಇದ್ದಿ, ಏನ್ ನೋಡಂಗಿಲ್ಲ, ಅದು ಸಿಹಿ ಒಂದೇ ನೋಡ್ತದ. ಅದರಂತೆ ಭಿನ್ನವಾಗಿ ತೋರಿ ಬಂದರು. ಈ ಜಗತ್ತು ಭಿನ್ನವಾಗಿ ತೋರ್ತದಲ್ಲ, ಅದರೊಳಗ ಅಭಿನ್ನವಾಗಿ ಪರಮಾತ್ಮನನ್ನೇ ಹೇಗೆ ನೋಡುವನು? ನೋಡಲಿಕ್ಕೆ ಸಾಧ್ಯ ಇದೇನು? ಇದ್ದದ್ದಾದರೆ ದೃಷ್ಟಾಂತವನ್ನು ಕೊಟ್ಟು ಹೇಳ್ರಿ ಎಂದದಕ್ಕಾಗಿ ಇಲ್ಲಿ ನಾಲಿಗೆಗೆ ಆ ಹಣ್ಣುಗಳೆಂದು ತೋರದಿರುವಂತೆ ನಾಲಿಗೆ ಹಣ್ಣು ತೋರಂಗಿಲ್ಲ, ಸಿಹಿ ಲಕ್ಷ್ಯ ತೋರ್ತದ ನೋಡಿ. ಅದರಂತೆ ಆತ್ಮನ ಹೊರತು ಪೂರ್ಣ ಜ್ಞಾನಿಗೆ ಮತ್ತೇನು ತೋರುವುದಿಲ್ಲ. ನಾಲಿಗೆ ಬೇರೇನು ತೋರದಂತೆ ಪೂರ್ಣ ಜ್ಞಾನಿಗೆ ಆತ್ಮ ಒಂದನ್ನು ಬಿಟ್ಟು ಮತ್ತೇನು ತೋರುವುದಿಲ್ಲ. ಹೊರಗಿನ ನಾಮರೂಪ ಬೇರೆ ಇಲ್ಲ ಅಂತ ಅರ್ಥ ಅಲ್ಲ. ಹಣ್ಣುಗಳಲ್ಲಿ ನಾಮರೂಪ ಬೇರೆ ಅವಲ್ಲಮ್ಮ, ಆದ್ರೆ ನಾಲಿಗೆ ಮಾತ್ರ ಸಿಹಿ ಅಂತ. ಜಗತ್ತು ಅನ್ನುವಂಥದ್ದು ಹಲವು ನಾಮರೂಪ ಇಲ್ಲಂತಲ್ಲ, ಆದರೆ ಅದರ ಸ್ವರೂಪವನ್ನೇ ನೋಡ್ತಾನೆ ನೋಡ್ರಿ. ಸಿಹಿಯನ್ನೇ ಲಕ್ಷಿಸದಂತೆ ಬ್ರಹ್ಮನನ್ನೇ ಲಕ್ಷ್ಯ ಇರ್ತಾನ. ಎಂಥ ಪೂರ್ಣ ಜ್ಞಾನಿಯು ಪ್ರಪಂಚದಲ್ಲಿ ಹೇಗೆ ಇರುವನು ಅಂದ್ರೆ ಸ್ವಲೀಲೆಯಿಂದ ವ್ಯವಹರಿಸುತ್ತಾನೆ. ತನ್ನ ಸ್ವಂತ ಲೀಲೆ ಅಂತ ಅವನು, ಇನ್ನೊಬ್ಬರ ಲೀಲೆಗಲ್ಲ, ಸ್ವಲೀಲೆಯಿಂದ. ಯಾಕಂದ್ರೆ ಆ ಜ್ಞಾನಿಗೆ ಎಲ್ಲೇ ಹೋದ್ಲಿ, ಎಲ್ಲೇ ನೋಡ್ಲಿ, ಏನೇ ಕೇಳಲಿ, ಏನೇ ಮುಟ್ಲಿ, ಅವೆಲ್ಲವೂ ಕೂಡ ಬ್ರಹ್ಮಸ್ವರೂಪ ಅಂತ ಸೋಲಿಲೆಯಲ್ಲಿ ತಿರುಗಾಡ್ತಾನೆ ವಿನ ಎಂದಿಗೂ ಭ್ರಮೆಗೆ ಒಳಗಾಗ, ಅವನು ಎಂದಿಗೂ ಭ್ರಮೆಗೆ ಒಳಗಾಗದವನು. ಅದಕ್ಕೆ ಏನ್ ಹೇಳಿದ್ರಮ್ಮ, ಪೂರ್ಣ ಜ್ಞಾನಿ. ಹೀಗೆ ಆತನು ಜಗತ್ತಿನಲ್ಲಿ ನೋಡುವನು ಅಂತ ಹೇಳಿದರು. ಅದನ್ನೇ ಕನ್ನಡದಲ್ಲಿ ದಾಳಿಂಬರವು, ಬೇವು, ಹುಣಸಿ, ಖರ್ಜೂರ, ಮೇಣಂದ್ರ ಮತ್ತೆ ಬಾಳೆ, ಬೆಳವಲ ಹಣ್ಣು ನೋಡಿರ್ಬೇಕಮ್ಮ ನೀವು, ಮತ್ತು ನಿಂಬೆ, ಮಾವು, ದ್ರಾಕ್ಷಿಯು, ಹಲಸು, ಬೇಲ ಮುಂತಾಗಿರುವ ಫಲಗಳಮ್ಮಂದ್ರೆ ಹಣ್ಣುಗಳಂತ. ಆದರೆ ಬೆಲ್ಲದಿಂದ ನಿರ್ಮಿಸಲ್ಕಂದ್ರು. ಇವೆಲ್ಲ ಎದರಿಂದ ತಯಾರು ಮಾಡ್ಯಾರಮ್ಮ? ಬೆಲ್ಲದಿಂದ. ನಾಲಿಗೆ ಸ್ವಾದತಾಂ, ನಾಲಿಗೆ ಏನು ರುಚಿಯಮ್ಮ ಅಂದ್ರೆ ಆ ದಾಳಿಂಬರ ರುಚಿ, ಬೇವಿನ ರುಚಿ, ಹುಣಸೆ ರುಚಿ, ಖರ್ಜೂರದ ರುಚಿ, ಬಾಳೆ, ಬೆಲವಳ, ನಿಂಬೆ, ಮಾವು, ದ್ರಾಕ್ಷಿಯ ಮುಂತಾದ ಫಲಗಳ ರುಚಿ ಅನ್ನುವಂಥದ್ದು ಬೇರೆ ಬೇರಾಗದೆ, ನಾಲಿಗೆ ಬೇರೆ ಆಗಿಲ್ಲ, ಕಣ್ಣಿಗೆ ಬೇರೆಯಾಗಿ ಕಾಣ್ತಾವ, ಮನಸ್ಸಿಗೆ ಬೇರೆಯಾಗಿ ಕಾಣ್ತಾವ. ಆದರೆ ನಾಲಿಗೆಗೆ ಮಾತ್ರ ಒಂದೇ ಪ್ರಕಾರದ ಬೆಲ್ಲದ ಸ್ವಾದವೇ ಆಗುತ್ತದೆ. ನಾಲಿಗೆ ಸ್ವಾದತಾಂ ಬೇರೆ ಬೇರಾಗದೆ ಹಲೋ